ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸಿ ಇ ಟಿ ಫೈಟರ್ಸ್ ಯೂಟ್ಯೂಬ್ ಚಾನಲ್. ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಆದಷ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಆಲ್ ಅಂತ ಹೊತ್ಕೊಳ್ಳಿ. ಬನ್ನಿ ಸ್ನೇಹಿತರದೀಗ ಬಿ ಎಮ್ ಟಿ ಸಿ ಕಂಡಕ್ಟರ್ನ ಸ್ಯಾಲ್ರಿ ಸ್ಲಿಪ್ ಮತ್ತು ಬಿ ಎಮ್ ಟಿ ಸಿ ಕಂಡಕ್ಟರ್ನ ಎನ್ ಎಚ್ ಕೆ ವಿಭಾಗಕ್ಕೆ ಸಂಬಂಧಪಟ್ಟಂಥ ಒಂದು ಫೈನಲ್ ಲೀಸ್ಟ್ ಯಾವಾಗ ಸಿಗುತ್ತೆ ಅಂತ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸ್ನೇಹಿತರೆ, ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಇದೊಂದು ಬಿ ಎಮ್ ಟಿ ಸಿ ಕಂಡಕ್ಟರ್ ಎಚ್ ಕೆ ವಿಭಾಗದಲ್ಲಿ ಆಯ್ಕೆಯಾದಂಥ ವಿದ್ಯಾರ್ಥಿಗಳ ಒಂದು ಫೆಬ್ರವರಿ ತಿಂಗಳ ಈ ಒಂದು ಸ್ಯಾಲ್ರಿ ಸ್ಲಿಪ್ ಕೂಡ ಆಗಿರುತ್ತೆ. ಸ್ನೇಹಿತರೆ, ಈ ಒಂದು ಸ್ಯಾಲ್ರಿ ಸ್ಲಿಪ್ಪನ್ನು ತಿಳ್ಕೊಳ್ಳೋಕ್ಕೂ ಮೊದಲು ಎನ್ ಎಚ್ ಕೆ ಬಿ ಎಮ್ ಟಿ ಸಿ ಕಂಡಕ್ಟರ್ ಪ್ರಾವಿಷನಲ್ ಲಿಸ್ಟಲ್ಲಿ ಯಾರೆಲ್ಲ ವಿದ್ಯಾರ್ಥಿಗಳು ಆಯ್ಕೆ ಆಗಿರ್ತಾರ, ನಿಮಗೆ ಆದಷ್ಟು ಬೇಗ ಈ ಒಂದು ಲಿಸ್ಟ್ಗಳನ್ನ ಫೈನಲ್ ಲಿಸ್ಟನ್ನು ಬಿಟ್ಟು ನೀವು ಡ್ಯೂಟಿಗೆ ಜಾಯ್ನ್ ಆಗಬೇಕು ಅಂತಂದರೆ ನೀವೇನು ಮಾಡಬೇಕು ಅಂತಂದರೆ, ಇಲ್ಲಿ ಕಾಣಿಸ್ತಿರುವಂಥ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ, ಅಟಲ್ ಬಿಹಾರಿ ವಾಜಪೇಯಿ ಸಂಕೀರ್ಣ, ಕೇಂದ್ರ ಕಚೇರಿ KH ರಸ್ತೆ, ಶಾಂತಿನಗರ, ಬೆಂಗಳೂರು 560027 ಭಾರತ ಅಂತಲೂ ಕೂಡ ನೀಡಲಾಗಿದ್ದು ದೂರವಾಣಿ ಸಂಖ್ಯೆಯನ್ನು ಕೂಡ ನೀಡಲಾಗಿರುತ್ತೆ. ಈ ಒಂದು ಬಿ ಎಮ್ ಟಿ ಸಿ ಸಂಸ್ಥೆಗೆ ಎಲ್ಲರೂ ಕೂಡ ಯಾರೆಲ್ಲ ಆಯ್ಕೆಯಾಗಿದ್ರ ನಾವೆಲ್ಲರೂ ಕೂಡ ಒಂದು ಪತ್ರವನ್ನು ಬರೆಯುವುದರ ಮೂಲಕ ಬಿ ಎಮ್ ಟಿ ಸಿ ಇಲಾಖೆಗೆ ಮನವಿ ಮಾಡ್ಕೋಬೇಕಾಗಿರುತ್ತೆ. ಏನು ಅಂತಂದರೆ, ಜನವರಿ 20ನೇ ತಾರೀಕು ಬಿಡುಗಡೆ ಮಾಡಲಾದಂಥ ಈ ಒಂದು ಪ್ರಾವಿಷನಲ್ ಸೆಲೆಕ್ಷನ್ ಲಿಸ್ಟು ಇನ್ನೂ ಕೂಡ 2 ತಿಂಗಳಿಗಿಂತ ಹೆಚ್ಚಿನ ದಿನಗಳಾದರೂ ಕೂಡ ಯಾವುದೇ ರೀತಿಯಾದಂಥ ಫೈನಲ್ ಲಿಸ್ಟ್ಗಳು ಅನೌನ್ಸ್ ಆಗಿರಲ್ಲ. ಹಾಗಾಗಿ ದಯವಿಟ್ಟು ಬಿ ಎಮ್ ಟಿ ಸಿ ಇಲಾಖೆಯಿಂದ ಈ ಒಂದು ಫೈನಲ್ ಲಿಸ್ಟ್ಗಳನ್ನು ಆದಷ್ಟು ಬೇಗ ಬಿಟ್ಟು ಈ ಒಂದು ನೇಮಕಾತಿಯನ್ನು ಆದಷ್ಟು ಬೇಗ ಮುಗಿಸಿ ಮತ್ತು ವಿದ್ಯಾರ್ಥಿಗಳಿಗೆ ಈ ಒಂದು ಬಿ ಎಮ್ ಟಿ ಸಿ ಕಂಡಕ್ಟರ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಆದಷ್ಟು ಬೇಗ ರಿಸಲ್ಟ್ಗಳನ್ನು ಅನೌನ್ಸ್ ಮಾಡಿ ಅಂತ ಆದಷ್ಟು ಯಾರೆಲ್ಲ ವಿದ್ಯಾರ್ಥಿಗಳು ವಿಡಿಯೋಸ್ನ ನೋಡ್ತಾ ಇದ್ರೆ ಮನವಿಯನ್ನು ಮಾಡಿಕೊಂಡು ಒಂದು ಮನವಿ ಪತ್ರವನ್ನು ಬರೆಯಬೇಕಾಗಿರುತ್ತೆ. ನೆಕ್ಸ್ಟ್ ನಾವು ಬಿ ಎಮ್ ಟಿ ಸಿಯ ಕಂಡಕ್ಟರ್ ಆಗಿ ಆಯ್ಕೆಯಾದಂಥ ವಿದ್ಯಾರ್ಥಿಗಳ ಒಂದು ಸ್ಯಾಲ್ರಿ ಸ್ಲಿಪ್ಪನ್ನು ನೋಡ್ತಾ ಹೋಗೋದಾದರೆ ಸ್ನೇಹಿತರೆ, ಇದೊಂದು ಕಂಪ್ಲೀಟಾಗಿ ಫೆಬ್ರವರಿ ತಿಂಗಳ ಒಂದು ಸ್ಯಾಲ್ರಿ ಸ್ಲಿಪ್ ಆಗಿರುತ್ತೆ. ತುಂಬ ಜನ ವಿದ್ಯಾರ್ಥಿಗಳು ಕೇಳ್ತಾ ಇರ್ತಾರೆ ಬೇಸಿಕ್ ಪೇ ಎಷ್ಟಿರುತ್ತೆ ಮತ್ತು ಟೋಟಲ್ ಸ್ಯಾಲ್ರಿ ಎಷ್ಟು ಸಿಗುತ್ತೆ ಅಂತ. ನೀವಿಲ್ಲಿ ಗಮನಿಸ್ತಾ ಇರ್ಬೋದು ಸ್ನೇಹಿತರೆ, ಬೇಸಿಕ್ ಪೇ 14,000 ರೂಪಾಯಿ ಇರುತ್ತದೆ. ನೆಕ್ಸ್ಟ್ ಟ್ರೈನಿಂಗ್ ಪೀರಿಯಡ್ನಲ್ಲಿ ನಿಮಗೆ OT ಹವರ್ಸನ್ನು ಕೂಡ ನೀಡಲಾಗುತ್ತದೆ. ಟೋಟಲ್ ಇಲ್ಲಿ ಗ್ರಾಸ್ ಪೇ ಎಷ್ಟು ಆಗಿದೆ ಅಂತ ನಾವು ನೋಡ್ತಾ ಹೋಗೋದಾದರೆ ಗ್ರಾಸ್ ಪೇ 23,873 ರೂಪಾಯಿ ಗ್ರಾಸ್ ಪೇ ಆಗಿರುತ್ತದೆ. ಟೋಟಲ್ ಡಿಡಕ್ಷನ್ ಆಗಿರುವಂಥದ್ದು ಎಷ್ಟು ಅಂತ ತಿಳಿಸ್ತಾ ಇದೆ ನೋಡಿ. ಇಲ್ಲಿ 3,249 ರೂಪಾಯಿ ಡಿಡಕ್ಷನ್ ಆಗ್ತಾ ಇದೆ. ನೆಟ್ ಪೇಯಬಲ್ 20,624 ರೂಪಾಯಿ ಆಗ್ತಾ ಇದೆ. ಅಂತಂದರೆ ಸ್ನೇಹಿತರೆ, ಇದೊಂದು ಟ್ರೈನಿಂಗ್ ಪೀರಿಯಡ್ನಲ್ಲಿ ಇವರು 20,000 ರೂಪಾಯಿ ಗಳಿಸ್ತಾ ಇದ್ದಾರೆ. ಅದೇ ರೀತಿ ಈ ಒಂದು ಟ್ರೈನಿಂಗ್ ಪೀರಿಯಡನ್ನು ಮುಗಿದು ನೆಕ್ಸ್ಟ್ ಇವರಿಗೆ ಟ್ರೈನಿಂಗ್ ಪೀರಿಯಡ್ ಮುಗಿದು ನಂತರ ಇವರ ಒಂದು ಬೇಸಿಕ್ ಪೇ, ನಂತರ ಇವರ ಒಂದು HRA DA ಇವೆಲ್ಲವೂ ಸೇರಿ ಇವರು OTಯನ್ನು ಮಾಡಿದಂಥ ಸಂದರ್ಭದಲ್ಲಿ 50,000ರಿಂದ 60,000 ರೂಪಾಯಿ ಕೂಡ ಇವರು ದುಡಿಯುವಂಥ ಕೆಪಾಸಿಟಿ ಕೂಡ ಇರುತ್ತದೆ. ಅಂತಂದರೆ ಅಷ್ಟು ದುಡಿಯುವಂಥ ಈ ಒಂದು ಬಿ ಎಮ್ ಟಿ ಸಿ ಕಂಡಕ್ಟರ್ನಲ್ಲಿ ನೀವು ದುಡಿಬಹುದಾಗಿರುತ್ತೆ. ಇದಕ್ಕೆ ಹೊರತುಪಡಿಸಿ ಇವರು ಪ್ರತಿದಿನ ಕಲೆಕ್ಷನ್ ಮಾಡುವಂಥ ಅಮೌಂಟ್ನಲ್ಲಿ ಇವರಿಗೆ ಇನ್ಸೆಂಟಿವ್ಸನ್ನು ನೀಡಲಾಗುತ್ತೆ. ಅದು ಒಂದು ಮಂತಿಗೆ 5,000 ರೂಪಾಯಿ ಅಂದ್ಕೊಂಡ್ರೂ ಕೂಡ 30,000ರಿಂದ 35,000 ರೂಪಾಯಿ ಆಲ್ರೆಡಿ ಇವರು ಈಗಲೇ ದುಡಿತಾ ಇದ್ದಾರೆ. ಅಂತಂದರೆ ಬೇಸಿಕ್ ಪೇ 14,000 ರೂಪಾಯಿ ಇದ್ದಂಥ ಸಂದರ್ಭದಲ್ಲಿ ಅದೇ ಬೇಸಿಕ್ ಪೇ 18,660 ಪ್ಲಸ್ ನಿಮಗೆ DA 42.5% ಮತ್ತು ಮಿಕ್ಕುಳಿದಂತೆ ನಿಮ್ಮ HRA ಎಲ್ಲವೂ ಕೂಡ ಆ್ಯಡ್ ಆದಂಥ ಸಂದರ್ಭದಲ್ಲಿ ಮತ್ತು ನಿಮ್ಮ OTಗಳು ಇವೆಲ್ಲವೂ ಆ್ಯಡ್ ಆದಂಥ ಸಂದರ್ಭದಲ್ಲಿ ನೀವು 50+ ಪ್ರತಿ ತಿಂಗಳ ಒಂದು ಸ್ಯಾಲ್ರಿಯನ್ನು ಕೂಡ ಪಡ್ಕೋಬಹುದಾಗಿರುತ್ತೆ ಸ್ನೇಹಿತರೆ. ಹಾಗಾಗಿ ಆದಷ್ಟು ಯಾರೆಲ್ಲ ವಿದ್ಯಾರ್ಥಿಗಳು ವಿಡಿಯೋಸ್ನ ನೋಡ್ತಾ ಇದ್ರೆ ಬಿ ಎಮ್ ಟಿ ಸಿ ಇಲಾಖೆಗೆ ಎಲ್ಲರೂ ಒಂದು ಪತ್ರವನ್ನು ಬರೆಯುವುದರ ಮೂಲಕ ಈ ಒಂದು ಮನವಿಯನ್ನು ಮಾಡಿಕೊಂಡು ಆದಷ್ಟು ಬಿ ಎಮ್ ಟಿ ಸಿ ಕಂಡಕ್ಟರ್ ಹುದ್ದೆಗಳ ಒಂದು ಲೀಸ್ಟನ್ನು ಬೇಗ ಅನೌನ್ಸ್ ಮಾಡಲಿ ಅಂತ ಎಲ್ಲರೂ ಕೂಡ ಕೇಳ್ಕೊಳ್ಳೋಣ. ಹಾಗಾಗಿ ನಾವು ಕೂಡ ಇಂದಿನಿಂದನೇ ಪತ್ರವನ್ನು ಬರೆಯಲಿಕ್ಕೆ ಸ್ಟಾರ್ಟ್ ಮಾಡೋಣ. ನೀವು ಆದಷ್ಟು ಪೋಸ್ಟ್ ಆಫೀಸ್ಗಳಲ್ಲಿ ಒಂದು ಲೆಟರನ್ನು ಕೇಳಿದರೆ ಸಾಕು, 5 ರೂಪೀಸ್ ಅಥವಾ 10 ರೂಪೀಸ್ ತಗೊಂಡು ನಿಮಗೆ ಲೆಟ್ರನ್ನು ನೀಡ್ತಾರೆ. ಆ ಒಂದು ಲೆಟ್ರ್ ಮೂಲಕ ಎಲ್ಲರೂ ಕೂಡ ಬಿ ಎಮ್ ಟಿ ಸಿ ಕಂಡಕ್ಟರ್ NHK ವಿಭಾಗದ 2,286 ಹುದ್ದೆಗಳಿಗೆ ಸಂಬಂಧಪಟ್ಟಂಥ ಫೈನಲ್ ಆಯ್ಕೆ ಪಟ್ಟಿಯ ಬಗ್ಗೆ ಎಲ್ಲರೂ ಕೂಡ ಒಂದು ಮನವಿಯನ್ನು ಮಾಡಿಕೊಂಡ್ರೆ ಸಾಕು, ಆದಷ್ಟು ಬೇಗ ಸಿಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗಾಗಿ ಆದಷ್ಟು ಮಾಹಿತಿಯನ್ನು ಲೈಕ್ ಮಾಡಿ ಮತ್ತು ಹೆಚ್ಚಿನ ಮಾಹಿತಿಗಳಿಗಾಗಿ ಈ ಒಂದು ವಿಡಿಯೋನ ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀವಿ ಸ್ನೇಹಿತರೆ.